ಮಾದಿಗರಿಗೆ ಅಷ್ಟೇ ಅಲ್ಲ ಇದರಿಂದ ಮೋಸ ಆಗೋದು, ಪರಿಶಿಷ್ಟ ಜಾತಿಯ 101 ಕೋಮುಗಳಿಗೂ ಕೂಡ ಮೋಸ ಆಗ್ತಾ ಇದೆ. ಮೀಸಲಾತಿ ಜಾರಿ ಮಾಡಿದ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಸಾಮಾಜಿಕ ಎತ್ತಿಡಬೇಕು, ಒಳ ಮೀಸಲಾತಿ ಜಾರಿ ಆಗಬೇಕು. ಈಗ ಮೊಟ್ಟಮೊದಲಾಗಿ ಇಡೀ ಸಮಸ್ತ ತುಮಕೂರು ಜಿಲ್ಲೆಯ ಮಾದಿಗ ಹಾಗೂ ಅಲೆಮಾರಿ ಸಮುದಾಯ ಹಾಗೂ ಎಲ್ಲ ಶೋಷಿತರ ಪರವಾಗಿ ದಾಖಲೆ ಬಡ್ಜೆಟ್ ಮಂಡಿಸುತ್ತಿರುವ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವ ಅತ್ಯಂತ ದಲಿತರ ಪರ, ನಾನೇ ದಲಿತ ಅಂತ ಹಲವಾರು ಬಾರಿ ಹೇಳಿಕೊಂಡು ಘೋಷಿಸಿಕೊಂಡಿರುವ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡನೆಗೆ ನಾವು ಅಭಿನಂದನೆಗಳು ಹೇಳ್ತೀವಿ. ನಂತರ ಈ ಬಡ್ಜೆಟ್ಟು ಅವರ ಅಧಿಕಾರ ವರದಿ ಸುದೀರ್ಘವಾದ ಮುಖ್ಯಮಂತ್ರಿಯಾಗಿ ಅದರಲ್ಲೂ ಮೊದಲನೇ ಅವಧಿನಲ್ಲಿ 2013ರಿಂದ 2018ರವರೆಗೂ ಎಲ್ಲ ಶೋಷಿತರ ಪರವಾಗಿ, ರೈತ ಪರವಾಗಿ, ಗ್ರಾಮೀಣ ಅಭಿವೃದ್ಧಿ ಪರವಾಗಿ ಬಡ್ಜೆಟ್ ಮಂಡನೆ ಮಾಡಿ SCP TSP ಆ್ಯಕ್ಟ್ ತಂದು ನಮಗೆಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಹೆಮ್ಮೆಯಾಗಿತ್ತು. ಎರಡನೇ ಅವಧಿಯಲ್ಲಿ ಕಂಪ್ಲೀಟ್ ಟರ್ನ್, ಎಲ್ಲ ಶೋಷಿತರ ಅವಕಾಶ ವಂಚಿತರಿಗೆ ಅವಕಾಶನ ಕಿತ್ಕೊಳ್ಳೋರಿಗೆ ಅವಕಾಶ ಕೊಟ್ಟು ದಿವ್ಯ ಮೌನ ವಹಿಸ್ಕೊಂಡು ಆರಾಮಾಗಿ ದಾಖಲೆ ಮಾತ್ರನ ಬರ್ಕೊಂಡು ಆಡಳಿತದಲ್ಲಿ ಮುಂದುವರಿಯೋದೇ ಒಂದು ದೊಡ್ಡ ಸಾಧನೆ ಅಂತ ಅತಿ ಹೆಚ್ಚು ಭ್ರಮೆಯಲ್ಲಿದೆ ಮುಳುಗೋಗಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಿದ್ದೆಯಿಂದ ಹೊರಗಡೆ ಬಂದು ನಿಜವಾಗಲೂ ನೀವು ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿದ್ದರೆ, ಯಾಕಂದರೆ ಇವತ್ತಿನವರೆಗೂ ಅವರ ಸಾಮಾಜಿಕ ಬದ್ಧತೆ ಬಗ್ಗೆ ನಮ್ಗೆ ಹೇಳೋಷ್ಟು ನನಗಂತೂ ವೈಯಕ್ತಿಕವಾಗಿ ಇಲ್ಲಿ ಭಾಳ ಜನಕ್ಕೆ ಅನುಮಾನ ಇರಲಿಲ್ಲ. ಇಲ್ಲ, ಒಂದಿನ ತಡ ಆದರೂ ಮಾಡ್ತಾರೆ, ತಡ ಆದರೂ ನ್ಯಾಯ ಕೊಡ್ತಾರೆ ಅಂತ. ಆದರೆ ಅಲೆಮಾರಿ ಸಮುದಾಯಕ್ಕೇ ಅನ್ಯಾಯ ಮಾಡಿ ಅತಿ ಹಿಂದುಳಿದವರನ್ನು ತಗೊಂಡೋಗಿ ಅತಿ ಮುಂದುವರೆದರ ಗುಂಪಿಗೆ ಸೇರಿದಾಗಲೇ ಸಿದ್ದರಾಮಯ್ಯನವರು ಮೊದಲನೇ ಮುಖವಾಡ ಕಳಚಿಬಿತ್ತು. ಅದಾಗಬಾರ್ದು. ಅದಕ್ಕೆ ಕಡೆಯ ಅವಕಾಶ ಕೊಡ್ತಾ ಇದೆ ಈ ಶೋಷಿತ ವರ್ಗ. ಏನಪ್ಪ ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು, ಹೈಕೋರ್ಟ್ ತೀರ್ಪು ಮತ್ತು ಎಲ್ಲ ಆಯೋಗದ ವರದಿಗಳನ್ನು ಈ ಮಾದಿಗ ಸಮುದಾಯ ಅತಿ ಹಿಂದುಳಿದಿದೆ. ಅದಕ್ಕೆ ಸಾಮಾಜಿಕ ನ್ಯಾಯ ಬೇಕು ಅಂದರೆ ನಿಜವಾಗ್ಲೂ ಒಳ ಮೀಸಲಾತಿ ಜಾರಿ ಮಾಡಬೇಕು. ನೀವು 17% ಮಾಡ್ತಿರೋ 15 ಮಾಡ್ತಿರೋ ಗೊತ್ತಿಲ್ಲ. ಈಗ 15 ಘೋಷಣೆ ಮಾಡಿದ್ದೀರಾ, ಅದರಲ್ಲಿ ಒಳ ಮೀಸಲಾತಿ ಕೊಡಿ. ಈಗೇನು ಇವತ್ತು ಘೋಷಣೆ ಮಾಡಿದ್ದೀರಿ, ಏನು 27/2/2020 ಸರ್ಕಾರದ ನಡವಳಿ, ನಾವು 2022ರ ಸರ್ಕಾರಿ ಆದೇಶದ ಪ್ರಕಾರ ಒಳ ಮೀಸಲಾತಿ ಇಲ್ದಲೇ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ. ಅಲ್ಲಿ ಒಳ ಮೀಸಲಾತಿ ಇಲ್ಲ ಅಂತ ಹೇಳೋದು ನಿಮ್ಮ ಸಾಮಾಜಿಕ ನ್ಯಾಯದ ಏನು ಐಕ್ಯತೆನೋ, ಇಂಟಿಗ್ರಿಟಿನೋ, ನಿಮ್ಮ ಪ್ರಾಮಾಣಿಕತೆನೋ ಅಥವಾ ಬದ್ಧತೆನೇ ಇಲ್ಲಿ ಎತ್ತಿ ತೋರಿಸ್ತೈತಿ. ನೀವು ನಿಜವಾದ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿದ್ದರೆ ಈ ಮಾತು ಎಳ್ಳಷ್ಟು ಕೂಡ ಆ ಮಾತಾಡೋರು ಬಾಯಿ ಮುಚ್ಚಿಸ್ಬೇಕಾಯಿತು. ಬಹುಶಃ ಅವ್ರ ಬಾಯಿ ಯಾರು ಮುಚ್ಚಿಲ್ಲ, ಅವರು ವಿಜೃಂಭಿಸ್ತವ್ರೆ. ಅದಕ್ಕೆ ಪೂರಕವಾಗಿ ನಿಮ್ಮ ನಡವಳಿಕೆ ಇದೆ. ಅದರಿಂದ ಇದು ಕಡೆಯ ಕೊನೆಯ ಎಚ್ಚರಿಕೆ. ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯ ಪ್ರತಿಭಟನೆ ಮಾಡಿದೆ. ಈಗಾಗಲೇ ರಾಜ್ಯದ ಎಲ್ಲ ಹೋರಾಟಗಾರರು ಕಳೆದ 30-35 ವರ್ಷ ಸಂಸ್ಥಂತ ಹೋರಾಟ ಮಾಡಿದಂಥರು ಈ ತಿಂಗಳು 12ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ, ಒಂದು ಮನೆಯಿಂದಲೂ ಈ ಮಾದಿಗ ಸಮುದಾಯ, ಅಲೆಮಾರಿ ಸಮುದಾಯ, ಅವಕಾಶ ವಂಚಿತರು ಬೆಂಗಳೂರಿನಲ್ಲಿ ಭಾಗವಹಿಸಿ ಈ ನಮ್ಮ ಬೇಡಿಕೆ ಒಳ ಮೀಸಲಾತಿ ಜಾರಿ ಆದೇಶನ ತಗೊಂಡೇ ನಾವೆಲ್ಲರೂ ಮನೆಗೆ ಹೋಗೋಣ ಅಂತ ಈಗಾಗಲೇ ನಿರ್ಣಯ ಆಗಿದೆ. ಅದಕ್ಕೆ ನಾಳೆ ಬೆಂಗಳೂರಲ್ಲಿ ಒಂದು ದೊಡ್ಡ ಸಭೆ ಇದೆ. ನಾವು ಜಿಲ್ಲೆಯ ಎಲ್ಲ ಹೋರಾಟಗಾರ ಮುಖಂಡರು ಅಲ್ಲಿ ಭಾಗವಹಿಸ್ತೀವಿ, ಆ ನಿರ್ಣಯ ಬೆಂಬಲಿಸ್ತೀವಿ. ಇನ್ನು 12ನೇ ತಾರೀಕು ಒಳಗಡೆ ಸರ್ಕಾರ ಆದೇಶ ಮಾಡಿ ಈ ಸಾಮಾಜಿಕ ನ್ಯಾಯ ಎತ್ತಿಡಿದ್ರೆ ನಾವು ಅವ್ರನ್ನ ಅತ್ಯಂತ ಗೌರವದಿಂದ ಅಭಿನಂದನೆ ಹೇಳ್ತೀವಿ. ಇಲ್ಲಾಂದರೆ ನಿಮಗೆ ಈ ಸಮುದಾಯ ಯಾವ ಹಂತದಲ್ಲಿ ಯಾವತ್ತು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರ ಹೇಳಬೇಕು ಖಂಡಿತ ಹೇಳುತ್ತೆ ಅಂತ ನಿಮ್ಮ ಮೂಲಕ ಮನವಿ ಮಾಡ್ತಾ, ಕೊನೆಯದಾಗಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಸಾಮಾಜಿಕ ಎತ್ತಿಡಬೇಕು, ಒಳ ಮೀಸಲಾತಿ ಜಾರಿ ಆಗಬೇಕು. ನಾವು 35 ವರ್ಷಗಳಿಂದಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿರುವಂಥ ಎಲ್ಲ ಕೋಮುಗಳಿಗೆ ಒಳ ಮೀಸಲಾತಿಯನ್ನು ಕೊಡಿ ಅಂತ ಆಗ್ರಹಿಸಿ
ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಇದು ಹಳೆಯ ಸುದ್ದಿ ಆಗೋಗ್ಬಿಟ್ಟಿದೆ. 35 ವರ್ಷದಿಂದ ಸರ್ಕಾರ ಅನೇಕ ಆಯೋಗಗಳನ್ನು ನೇಮಕ ಮಾಡಿ ಕೊನೆಗೆ ಅಂತಿಮವಾಗಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಎ ಗುಂಪಿಗೆ 5, ಮಾದಿಗ ಸಂಬಂಧಿತ ಜಾತಿಗಳಿಗೆ 6 ಎ ಗುಂಪಿಗೆ, ಬಿ ಗುಂಪಿಗೆ ವಲಯ ಸಂಬಂಧಿತ ಜಾತಿಗಳಿಗೆ 6, ಸಿ ಗುಂಪಿಗೆ ಇತರೆ ಸ್ಪೃಶ್ಯ ಮತ್ತು ಅಲೆಮಾರಿ ಸಂಬಂಧಿತ ಜಾತಿಗಳಿಗೆ 5. ಹೀಗೆ ಅಂತಿಮವಾಗಿ ಸಂಪುಟದಲ್ಲಿ ತೀರ್ಮಾನ ಮಾಡಿದ ಮೇಲೂ ಕೂಡ ಅದನ್ನು ಪುನಃ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಅಲ್ಲೂ ಸರ್ವಾನುಮತದಿಂದ ಒಪ್ಪಿಗೆ ಆದಮೇಲೂ ಕೂಡ ತದನಂತರ ರಾಜ್ಯಪಾಲರ ಅಂಕಿತ ಬಿದ್ದ ಆದಮೇಲೂ ಕೂಡ ಅದನ್ನು ತೀರ್ಮಾನ ಮಾಡದೆ ಗೆಜೆಟನ್ನಲ್ಲಿ ಪ್ರಕಟಣೆ ಮಾಡಿ ಜಾರಿ ಮಾಡದೆ ಇನ್ನೂ ಕೂಡ ನಮಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೊನೆಗೆ ಮೊನ್ನೆ 5ನೇ ತಾರೀಕು ಕರೆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಪ್ರಕಟಣೆ ಮಾಡ್ತೀವಿ, ಜಾರಿಗೆ ತರ್ತೀವಿ ಅಂತ ಅನ್ನೋ ಭರವಸೆಯನ್ನು ನೀಡಿ ಕೊನೆಗೆ 5ನೇ ತಾರೀಕಿನ ಸಚಿವ ಸಂಪುಟದಲ್ಲೂ ಕೂಡ ನಮಗೆ ಅದನ್ನು ಪೂರ್ಣಗೊಳಿಸ್ತದೆ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕೇವಲ ಮಾದಿಗರಿಗೆ ಅಷ್ಟೇ ಅಲ್ಲ ಇದರಿಂದ ಮೋಸ ಆಗೋದು, ಪರಿಶಿಷ್ಟ ಜಾತಿಯ 101 ಕೋಮುಗಳಿಗೂ ಕೂಡ ಇವತ್ತು ಮೋಸ ಆಗ್ತಾ ಇದೆ. ಈ ಮಧ್ಯೆ ಸರ್ಕಾರ 56,432 ಹುದ್ದೆಗಳನ್ನು ತುಂಬೋದಕ್ಕೆ ಹೊರಟಿದೆ. ಜೊತೆಗೆ ನಿನ್ನೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಹುದ್ದೆಗಳನ್ನು ನೇಮಕ ಮಾಡೋದಕ್ಕೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದನ್ನು ನೋಡಿದ್ರೆ ಇವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ಮನಸ್ಸು ಔದಾರ್ಯ ಇಲ್ಲ ಅಂತ ಆತಂಕವನ್ನು ಹುಟ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಮಾದಾರ ಮಹಾಸಭಾ ಎಲ್ಲ ರಾಜ್ಯ ಸಮಿತಿಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಮೊದಲನೇ ಹಂತದಲ್ಲಿ ನಾವು ತಾರೀಖು 23ರಂದು ಹೋರಾಟವನ್ನು ನಡೆಸ್ತೋ. ಇವತ್ತು 6ನೇ ತಾರೀಕು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ತದನಂತರ ತಾರೀಖು 9 ಇಡೀ ಜಿಲ್ಲೆಯ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಮುಂದೆ ಮಾದಾರ ಮಹಾಸಭಾ ಮತ್ತು ಇತರೆ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಸೋಮವಾರ 9ನೇ ತಾರೀಕು ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಈ ರಾಜ್ಯ ಸರ್ಕಾರ 12ನೇ ತಾರೀಕಿನ ಒಳಗಡೆ ಏನಾದರೂ ಈ ಒಳ ಮೀಸಲೆಯನ್ನು ಜಾರಿಗೆ ತರದೇ ಇದ್ದರೆ 12ನೇ ತಾರೀಕು ಇಡೀ ರಾಜ್ಯದಿಂದ ಬೆಂಗಳೂರಿನ ಕಡೆಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬೃಹತ್ ಪ್ರತಿಭಟನೆಯನ್ನು ನಾವು ನಡೆಸ್ತೇವೆ. ಇದು ಅಂತಿಮ ಸ್ಥಿತಿ, ಮಾಡು ಇಲ್ಲವೇ ಮಡಿ, ನಮ್ಮ ಉಳಿವು ಮತ್ತು ಅಳಿವು. ಇದರಲ್ಲಿ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಾವು ಎಲ್ಲವೂ ಸಿದ್ಧತೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿಯನ್ನು ಮತ್ತು ಬಹಳ ಮುಖ್ಯವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸದಾ ಮಾದಿಗರಿಗೆ ಒಂದು ಬಹಳ ಮೋಸ ಮಾಡ್ಕೊಂಡು ಬಂದಿರುವಂಥ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಇದು ಅಂತಿಮವಾದಂಥ ಮನವಿ ಅಥವಾ ಆಗ್ರಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಒಂದು ರಾಜಕೀಯ ಭವಿಷ್ಯಕ್ಕೆ ನೀವೇ ತೀರ್ಮಾನವನ್ನು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.